ಅದಲ್ಲದ ತಪ್ಪಿಗೆ ಇದೀಗ ಮಗುವಿನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಪೋಷಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 10 ಲಕ್ಷ ಅಲ್ಲ, 20 ಲಕ್ಷ ಅಲ್ಲ, ನನಗೆ ಯಾವ ದುಡ್ಡು ಬೇಕಾಗಿಲ್ಲ, ನನ್ನ ಮಗು ಬೇಕು, ನನ್ನ ಮಗುನ ವಾಪಸ್ ತಂದುಕೊಡಿ ಅಂತ ಹೇಳಿ ಪ್ರತಿಭಟನೆಗೆ ಕೂಡ ಮುಂದಾಗ್ತಾ ಇದ್ದಾರೆ. ಸಸ್ಪೆಂಡ್ ಮಾಡೋದಲ್ಲ, ಸಸ್ಪೆಂಡ್ ಮಾಡೋದಕ್ಕೆ ನಮಗೆ ಬೇಕಾಗಿಲ್ಲ. ಈ ರೀತಿಯಾದಂತಹ ಘಟನೆ ಇನ್ಯಾರಿಗೂ ಕೂಡ ಆಗಬಾರದು. ಪೊಲೀಸರು ಮನವೊಲಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಆದರೆ ಅದಕ್ಕೆ ಬಿಲ್ಕುಲ್ ಒಪ್ತಾ ಇಲ್ಲ ಪೋಷಕರು. ಹಸು ಕಂದಮ್ಮ, 3 ವರ್ಷದ ಕಂದಮ್ಮ, ಜೀವ ಹೋಗಿದೆ, ನನ್ನ ದೊಡ್ಡ ಮಗಳು, ನನ್ನ ಮಗಳು ಬೇಕು, ನನ್ನ ಮಗಳನ್ನ ತಂದುಕೊಡಿ ಅಂತ ಹೇಳಿ ಪೋಷಕರು ಆಗ್ರಹಿಸ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 3 ವರ್ಷದ ಕಂದಮ್ಮನನ್ನು ಕಳ್ಕೊಂಡು ಇದೀಗ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ಗೂ ಕೂಡ ಅವರು ಅವಕಾಶವನ್ನು ಕೊಡ್ತಾ ಇಲ್ಲ. ಬೇಕಾಗಿಲ್ಲ, ನಮಗೆ ಬಿಲ್ಕುಲ್ ಬೇಕಾಗಿಲ್ಲ, ನಾವು ಒಪ್ಪೋಲ್ಲ ಅಂತ ಹೇಳಿ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಪೊಲೀಸರು ಸಾಕಷ್ಟು ರೂಲ್ಸ್ಗಳು ಇದ್ದಾವೆ, ಅದನ್ನ ಅವರು ಮೊದಲು ಫಾಲೋ ಮಾಡಬೇಕು. ಪೊಲೀಸ್ನವರು ಅಡ್ಡಗಟ್ಟಿರ್ಲಿಲ್ಲ ಅಂತಂದಿದ್ರೆ ಇವತ್ತು ನನ್ನ ಮಗುವಿನ ಜೀವ ಉಳಿದಿರ್ತಾ ಇತ್ತು. ಚಿಕಿತ್ಸೆಯನ್ನ ಕೂಡ ಕೊಡಿಸ್ಕೊಂಡು ನಾವು ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ವಿ ಅಂತ ಹೇಳಿ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟೇ ಅವರ ಮನವೊಲಿಸಿದ್ರು ಕೂಡ ಅದಕ್ಕೆ ಅವ್ರು ರೆಡಿ ಇಲ್ಲ, ಬಿಲ್ಕುಲ್ ಒಪ್ತಾ ಇಲ್ಲ ಪೋಷಕರು. ನನ್ನ ಮಗಳ ಜೀವ ತಿನ್ನೋದಕ್ಕೆ ಇವರೇ ಕಾರಣ, ಟ್ರಾಫಿಕ್ ಪೊಲೀಸ್ನವರೇ ಕಾರಣ. ಈಗ ನನ್ನ ಮಗು ಜೀವ ಹೋಗಿದೆ, ತಂದ್ಕೊಡಿ ವಾಪಸ್. ತಂದ್ಕೊಡಕ್ಕಾಗುತ್ತಾ ಇವ್ರ ಕೈಲಿ? ನಾನು ಹೆಲ್ಮೆಟ್ ಹಾಕೊಳ್ತೀನಿ, ನಾನು ರೂಲ್ಸ್ ಫಾಲೋ ಮಾಡ್ತೀನಿ. ಈಗ ನೀವು ತಂದ್ಕೊಡ್ತೀರಾ? ನಿಮ್ಮ ಫೈನ್ ಏನಿದೆ ಅದನ್ನ ನಾನು ಕಟ್ತೀನಿ, ನನ್ನ ಮಗು ಜೀವ ವಾಪಸ್ ತಂದ್ಕೊಡ್ತೀರಾ? ಸಾಧ್ಯನಾ ಅದು ನಿಮ್ಮ ಕೈಲಿ? ನೀವು ಆಮೇಲೆ ಕೇಸ್ ಹಾಕೊಳ್ಬೋದಾಗಿತ್ತಲ್ಲ ಸ್ವಾಮಿ. ಆಯಿತು, ನಾನು ಹೆಲ್ಮೆಟ್ ಹಾಕಿಲ್ಲ ಅಥವಾ ನನ್ನ ಪತ್ನಿನೂ ಹೆಲ್ಮೆಟ್ ಹಾಕಿಲ್ಲ, ಹೌದು, ಒಪ್ಕೊಳ್ಳೋಣ. ನಿಮ್ಮ ರೂಲ್ಸ್ಗಳನ್ನ ನಾವು ಫಾಲೋ ಮಾಡೋಣ. ನಿಮ್ಮ ರೂಲ್ಸ್ನ ನಾವು ಫಾಲೋ ಮಾಡಿಲ್ಲ ಅಂತಂದರೆ ನಿಮಗೆ ಗಾಡಿ ಅಡ್ಡಗಟ್ಟುವಂತಹ ಅಗತ್ಯತೆ ಏನಿತ್ತು? ನಾವು ಎಮರ್ಜೆನ್ಸಿ ಇದ್ವಿ ಅಂತ ಕೂಡ ಹೇಳಿದಾಗ ಒಬ್ಬರು ಪೊಲೀಸ್ ನಮ್ಮನ್ನು ಮುಂದೆ ಬಿಟ್ಟಾಗ ಮತ್ತೊಬ್ಬ ಪೇದೆ ಬಂದ್ಬಿಟ್ಟು ನೀವು ಅಡ್ಡಗಡ್ತೀರಿ ಅಂತಂದರೆ ಯಾವ ಸೀಮೆ ರೂಲ್ಸ್ ನಿಮ್ಮದು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವ್ರು ದುಡ್ಡು ತಿನ್ಕೊಂಡು ನಾವೇನು ಹೋಗ್ಬಿಡ್ತಾ ಇದ್ವಾ? ಎಷ್ಟೋ ಜನ ಟ್ಯಾಕ್ಸೇ ಕಟ್ತಾ ಇಲ್ಲ, ಅವ್ರು ನಿಮ್ಮ ಕಣ್ಣಿಗೆ ಕಾಣಿಸಲ್ಲ. ಎಷ್ಟೋ ಜನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲ್ಲ, ಅವ್ರು ಯಾರು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಮಗುಗೆ ಗಾಯ ಆಗಿತ್ತಲ್ಲ, ನಾಯಿ ಕಚ್ಚಿ ಅಲ್ಲಿ ಬ್ಯಾಂಡೇಜ್ ಕೂಡ ಮಾಡಲಾಗಿತ್ತಂತೆ, ಅದು ಕೂಡ ಕಣ್ಣಿಗೆ ಕಾಣಿಸ್ಲಿಲ್ವಾ ಅಂತ ಹೇಳಿ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಗುವಿನ ಪೋಸ್ಟ್ಮಾರ್ಟಮ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇಲ್ಲ. ಹೆಲ್ಮೆಟ್ ತಪಾಸಣೆಯಲ್ಲಿ ಇದ್ದಂತಹ ಪೊಲೀಸರು ಅಡ್ಡಗಟ್ಟಿದಂತಹ ಸಂದರ್ಭದಲ್ಲೇ ಬೈಕ್ ಸ್ಕಿಡ್ ಆಗಿ ಬಿದ್ದು 3.5 ವರ್ಷದ ಮಗುವಿನ ಜೀವ ಹೋಗಿದೆ. ಮುದ್ದಾದ ಮಗಳು, ಆ ಮುದ್ದಾದ ಮಗಳನ್ನು ಕಳ್ಕೊಂಡಂತಹ ಪೋಷಕರು ಇದೀಗ ಮಡಿಲಲ್ಲಿ ಕಂದಮ್ಮನನ್ನು ಇಟ್ಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಒಂದು ಹೃದಯ ವಿದ್ರಾವಕ ದೃಶ್ಯವನ್ನು ನೋಡಿದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣಾಲಿಯಲ್ಲಿ ನೀರು ಜಿನುಗುತ್ತೆ. ಆ ರೀತಿಯಾದಂತಹ ಹೃದಯ ವಿದ್ರಾವಕ ಘಟನೆ ಅದು. ಋತಿಕ್ಷಾ ಮೃತ ಮಗು, ಪಾಪ ಋತಿಕ್ಷಾಗೆ ನಾಯಿ ಕಚ್ಚಿತ್ತು. ಸೊ ಹಾಗಾಗಿ ಪಾಪ ತರಾತುರಿಯಲ್ಲಿ ಅಪ್ಪ ಅಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಪೊಲೀಸರು ಬೈಕ್ ಅಡ್ಡ ಮಾಡಿದಾಗ ದುರಂತ ಆಗಿದೆ. ಮತ್ತು ಅಲ್ಲಿ CCTV ಫುಟೇಜ್ಗಳು ಕೂಡ ಸಿಗುತ್ತೆ. ಏನಾಯಿತು ಸ್ಥಳದಲ್ಲಿ ಅನ್ನೋದು ಗೊತ್ತಾಗುತ್ತೆ, ಯಾರು ತಪ್ಪು ಅನ್ನೋದು ಕೂಡ ಗೊತ್ತಾಗುತ್ತೆ. ತಪ್ಪು ಯಾರದೇ ಆಗಿದ್ರು ತಪ್ಪೇ. ಈಗ ಮಗುವಿನ ಪ್ರಾಣ ಪಕ್ಷಿ ಯಾರು ಹೋಗಿದೆ, ಯಾರು ವಾಪಸ್ ತಂದು ಕೊಡ್ತಾರೆ? ನಿಮ್ಮ ಅಮಾನತು ಬೇಕಾಗಿಲ್ಲ ನಮಗೆ, ಸರಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಿ, ಸರಿಯಾದ ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕೈ ತಲೆ ಪಾಪದಲ್ಲಿ ತಲೆ ಮೇಲೆ ಟೆಂಪೋ ತಂಡ ಇರುತ್ತೆ, ಹೋಗ್ಬೋದೇನು ಈಚ್ಕೊಂಡ್ಬಿಡ್ತು. ಸಣ್ಣ ಸಂದ್ರ ನೀವು ಪೊಲೀಸರು ಅಡ್ಡ